ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ಧಾರ ತೀವ್ರ ಹಿನ್ನಡೆಯನ್ನು ತಂದಿಟ್ಟಿದೆ. ಸಿದ್ದರಾಮಯ್ಯನವರು ಬಹಳ ಹಠಕ್ಕೆ ಬಿದ್ದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ತಂದ್ರು, ಸೆಡ್ ಹೊಡೆದ್ರು. ಸುಪ್ರೀಂ ಕೋರ್ಟ್ಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಸುಗ್ರೀವಾಜ್ಞೆ ಬಂತು. ಸುಗ್ರೀವಾಜ್ಞೆಗೆ ಈಗ ತೀವ್ರ ಹಿನ್ನಡೆಯಾಗಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವ ಹೆಜ್ಜೆಯನ್ನು ಇಟ್ಟಿದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಡೆಯರ್ ಫ್ಯಾಮಿಲಿಗೆ, ಮೈಸೂರು ಮಹಾರಾಜರ ಮನೆತನಕ್ಕೆ ಕೊಡಬೇಕಾದಂತಹ TDR ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಈ ಕೇಸ್ನಲ್ಲಿ ತಾತ್ಕಾಲಿಕವಾಗಿ ನ್ಯಾಯಾಂಗ ನಿಂದನೆಯಿಂದ ಸರ್ಕಾರ ತಪ್ಪಿಸಿಕೊಂಡಿದೆ, ಜಾಣ ನಡೆಯಿಂದ. ಆದರೆ ಸುಗ್ರೀವಾಜ್ಞೆಯ ಮೂಲಕ ಸೆಡ್ ಹೊಡೆಯುವಂತಹ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಯಾವ ಕಾರಣಕ್ಕೂ ನಮಗೆ ಆ ಭೂಮಿನೂ ಬೇಡ, ಪರಿಹಾರ TDR ಕೊಡೋದು ಇಲ್ಲ ಅಂತ ಹಠ ಹಿಡಿದು ಇದರಿಂದ ಬಚಾವ್ ಆಗೋದಕ್ಕೆ ಸುಗ್ರೀವಾಜ್ಞೆಯ ದಾರಿಯನ್ನ ಹಿಡಿತು. ಸುಪ್ರೀಂ ಕೋರ್ಟ್ ಕೊಡಲೇಬೇಕು ಅಂತ ಆದೇಶ ಕೊಟ್ಟ ಮೇಲೆ ಸೆಡ್ ಹೊಡೆಯೋ ರೀತಿ ತೀರ್ಮಾನವನ್ನು ತಗೊಂಡ್ರು ಮುಖ್ಯಮಂತ್ರಿಗಳು. ಅದಾದ ಮೇಲೆ ಸುಗ್ರೀವಾಜ್ಞೆಯನ್ನು ಮಾನ್ಯ ಮಾಡಲು ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತಕ್ಷಣಕ್ಕೆ ಈ ಪರಿಹಾರ ಕೊಡಲೇಬೇಕು ಅಂತ ಹೇಳಿತ್ತು. ನ್ಯಾಯಾಂಗದಿಂದನೇ ಅರ್ಜಿಯನ್ನು ಕೂಡ ಮೈಸೂರು ಮಹಾರಾಜರ ಮನೆತನದವರು ಹಾಕಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗಿದೆ. ಈಗ ಬಳ್ಳಾರಿ ಮತ್ತು ಜಯಮಹಲ್ ರಸ್ತೆಗಳ ಅಗಲೀಕರಣಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದ ಬೆಂಗಳೂರು ಅರಮನೆ ಮೈದಾನದ 15.7 ಎಕರೆ ಜಾಗಕ್ಕೆ ಮುಂದಿನ 1 ವಾರದ ಒಳಗಡೆ 3,400 ಕೋಟಿ ರೂಪಾಯಿ ಮೊತ್ತವನ್ನು TDR ಅಂದ್ರೆ ಅಭಿವೃದ್ಧಿ ಹಕ್ಕು ವರ್ಗಾವಣೆ ಪ್ರಮಾಣ ಪತ್ರವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸೊ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಪ್ರಾಜೆಕ್ಟ್ ಅನ್ನೇ ಕೈ ಬಿಡ್ತೀವಿ, ರಸ್ತೆ ಅಗಲೀಕರಣ ವಿಚಾರವೇ ಬೇಡ, ಬಳಸ್ಕೊಳ್ಳದಿರೋ ಭೂಮಿಗೆ ಯಾಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ರು. ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಕೊಡಲೇಬೇಕು 3,400 ಕೋಟಿ ಅನ್ನೋ ಆದೇಶಕ್ಕೆ ಸೆಡ್ ಹೊಡೆದಿದ್ರು. ಆದರೆ ಈಗ 1 ವಾರದ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ರಾಜಮನೆತನಕ್ಕಲ್ಲ, ಇನ್ನು ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿರುತ್ತೆ. ಕೇಸ್ ಎಲ್ಲ ಇತ್ಯರ್ಥ ಆದ್ಮೇಲೆ ಮುಂದೆ ಏನಾಗುತ್ತೆ ನೋಡ್ಬೇಕು. ಬಟ್ ಸರ್ಕಾರದ ಸುಗ್ರೀವಾಜ್ಞೆಗೆ ಹಿನ್ನಡೆಯಾಗಿತ್ತು. ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಬೇಕಾಗಿದೆ. ಒಂದೇ 1 ವಾರ ಬಾಕಿ ಇರೋದು 3,400 ಕೋಟಿ ರೂಪಾಯಿ ಮೊತ್ತದ TDR ಅನ್ನ ಸಬ್ಮಿಟ್ ಮಾಡೋದಿಕ್ಕೆ, ಪ್ರಮಾಣ ಪತ್ರವನ್ನು ಕೊಡೋದಿಕ್ಕೆ. ಬೆಂಗಳೂರು ಅರಮನೆ ಮೈದಾನದ ಪ್ರದೇಶದ ಬಳಕೆ ಮತ್ತು ನಿಯಂತ್ರಣದ ಅಧಿಕಾರವನ್ನ ತನ್ನ ಬಳಿ ಇಟ್ಟುಕೊಳ್ಳೋ ಉದ್ದೇಶಕ್ಕಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸಿತ್ತು ರಾಜ್ಯ ಸರ್ಕಾರ. ಈಗ ತೀವ್ರ ಹಿನ್ನಡೆಯಾಗಿದೆ. ಪ್ರಕರಣ ಸಂಬಂಧ ಮೈಸೂರು ರಾಜಮನೆತನದವರು ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಗುರುವಾರ ನಡೆದಿದೆ. ಈಗ ಮುಂದಕ್ಕೆ ಹೋಗಿದೆ ಆ ಕೇಸು. ಅಲ್ಲಿ ತನಕ ಈಗ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ಉಳ್ಕೊಳ್ಳುತ್ತೆ. ಮನೆತನದವ್ರು, ರಾಜಮನೆತನದವ್ರು ಹೇಳ್ತಿರೋದೇನು, ಸರ್ಕಾರ ಭೂಮಿ ಹಕ್ಕನ್ನೂ ಬಿಟ್ಟುಕೊಡ್ತಿಲ್ಲ, ಪರಿಹಾರವನ್ನೂ ಕೊಡ್ತಾ ಇಲ್ಲ. ಸೋಮನೆ ಇದು ಬಹಳಷ್ಟು ವರ್ಷಗಳ ಕಾಲ ಎಳ್ಕೊಂಡು ಹೋಗ್ತಿದೆ. ಒಡೆಯರ್ ಸಹೋದರಿಯರಿಗೆ ಸೇರಿದಂಥ ಭೂಮಿ ಅದು. ಸಾಮಾನ್ಯ ಜನರಿಗೆ ಭೂಮಿ ಕಳ್ಕೊಂಡಾಗ, ಭೂ ಸ್ವಾಧೀನ ಆದಾಗ ಏನು ನ್ಯಾಯ ಸಿಗುತ್ತೋ ಅದನ್ನಾದ್ರೂ, ಆ ನ್ಯಾಯವನ್ನಾದ್ರೂ ಕೊಡಿ, ನಮಗೆ ನಾವೇನು ಮನುಷ್ಯರಲ್ವಾ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸಿದ್ದರಾಮಯ್ಯನವರು ರಾಜಮನೆತನದ ವಿರುದ್ಧ ಬೇಕಂತಾನೆ ಜಿದ್ದು ಸಾಧಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಮಾಡಲಿ, ನಾವು ಕಾನೂನು ಮಾರ್ಗದಲ್ಲಿಯೇ ಉತ್ತರ ಕೊಡ್ತೀವಿ ಅಂತ ಹೋರಾಟ ಮಾಡ್ತಿದ್ರು. ನಿಮ್ಮ ಆದೇಶವನ್ನು ಪಾಲಿಸ್ತಿಲ್ಲ ಅಂತ ನ್ಯಾಯಾಂಗದಿಂದ ಅರ್ಜಿಯನ್ನು ಹಾಕೊಂಡಿದ್ರು. ಈ ಕೇಸ್ನಲ್ಲಿ ಈಗಾಗಿರುವ ಬೆಳವಣಿಗೆ ಇದು. ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ. ಆದ್ರೆ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸ್ಕೊಂಡಿದೆ ಸರ್ಕಾರ. ಯಾಕಂದ್ರೆ ಓಕೆ ಅಂತ ಒಪ್ಕೊಂಡು ಈಗ ಕೋರ್ಟ್ನ ಸುಪರ್ದಿಗೆ ಕೊಡ್ತಾ ಇರೋದ್ರಿಂದ. ರಾಜ್ಯದ ವಾದ ಏನಪ್ಪಾ ಅಂತ ಕೇಳಿದ್ರೆ, ಬೆಂಗಳೂರು ಅರಮನೆ ಮೈದಾನದಲ್ಲಿ ಈವರೆಗೆ ಬಳಸ್ಕೊಂಡಿರೋ ಜಾಗಕ್ಕೆ 49 ಕೋಟಿಯನ್ನ ಕೊಡ್ತೀವಿ, ಅದಕ್ಕೇನು ತಕರಾರಿಲ್ಲ. ಬಳಕೆ ಮಾಡದಿರೋ ಜಾಗಕ್ಕೂ ಪರಿಹಾರ ಕೊಡಬೇಕಾದ್ರೆ 3,400 ಕೋಟಿ ಕೊಡಬೇಕಾಗತ್ತೆ. ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗುತ್ತೆ. 15.7 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳೋದೇ ಇಲ್ಲ ಅನ್ನೋ ರೀತಿಯಲ್ಲಿ ವರಸೆಯನ್ನ ಬದಲಾಯಿಸಿರೋದು. ಸೊ ರಾಜಮನೆತನದವ್ರು ಹೇಳ್ತಿರೋದು, ಈಗ ಇಷ್ಟು ದಿನ ಈ ರೀತಿ ಹೇಳಿ TDR ಕೊಡೋದು ಅಂತ ಒಪ್ಪಿಗೆನೂ ಆಗಿತ್ತು ಅವತ್ತೇ, ಎಷ್ಟೋ ವರ್ಷಗಳ ಹಿಂದೆ. ಈಗ ನಮಗದು ಬೇಡ, ನಾವಲ್ಲಿ ಅಭಿವೃದ್ಧಿ ಮಾಡಲ್ಲ ಅಂತ ಕೈ ಬಿಟ್ಟುಬಿಟ್ರೆ ಸಮಸ್ಯೆ ಆಗಲ್ವಾ ಅನ್ನೋ ರೀತಿಯಲ್ಲಿ ಅಸಮಾಧಾನ ಹೊರಬಿದ್ದಿತ್ತು. ಸರ್ಕಾರ ರಾಜಮನೆತನಕ್ಕೆ ನೇರವಾಗಿ ಈಗಲೇ TDR ಹಸ್ತಾಂತರ ಆಗಿಬಿಟ್ರೆ ಅದು ಬಳಸ್ಕೊಳ್ತಾರೆ, ಅವರು ಬೇರೆಯವ್ರಿಗೆ ವರ್ಗಾಯಿಸ್ಕೊಳ್ಬಹುದು ಅನ್ನೋ ಆತಂಕದಲ್ಲಿತ್ತು. ಆ ಆತಂಕ ಒಂದು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿರಾಳಾಗಿದೆ. ಯಾಕಂದ್ರೆ ಸದ್ಯಕ್ಕೆ ಈಗ TDR ಕೋರ್ಟ್ನ ನ್ಯಾಯಾಲಯದ ಸುಪರ್ದಿಯಲ್ಲಿರುತ್ತೆ. ತಾತ್ಕಾಲಿಕವಾಗಿ ನಿರಾಳ. ಅಂಡರ್ ಪಾಸ್ಗೆ ಬಳಕೆಯಾಗಿದ್ದ 1,270 ಚದರ ಮೀಟರ್ ಭೂಮಿಗೆ ಮಾತ್ರ 49 ಕೋಟಿ ರೂಪಾಯಿ TDR ಅನ್ನ ಜಮೀನು ಮಾಲೀಕರಿಗೆ ಕೊಡೋದಕ್ಕೆ ನಮ್ದೇನು ತಕರಾರಿಲ್ಲ. ಈಗ ಉಳಿದಿದ್ದು ಬಳಸ್ಕೊಂಡಿಲ್ವಲ್ಲ, ಅದ್ರ ಬಗ್ಗೆ ಇತ್ಯರ್ಥ ಆಗಬೇಕಾಗಿ ತಾತ್ಕಾಲಿಕವಾಗಿ ಈಗ
ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನೋಡಿ, ನ್ಯಾಯಮೂರ್ತಿ MM ಸುಂದರೇಶ್ ಮತ್ತು ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರಿದ್ದಂಥ ವಿಭಾಗೀಯ ನ್ಯಾಯಪೀಠ ಈ ನಿರ್ದೇಶನವನ್ನು ಕೊಟ್ಟಿದೆ. ಸರ್ಕಾರದ ನಿಲುವಲ್ಲಿ ಏಕರೂಪತೆ ಕಂಡು ಬರ್ತಾ ಇಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಉದ್ದೇಶಪೂರ್ವಕವಾಗಿ ಪಾಲಿಸದೇ ಇರೋದು ಕಂಡು ಬರ್ತಾ ಇದೆ ಅಂತ ಚಾಟಿ ಬೀಸಿದೆ, ಅಸಮಾಧಾನ ವ್ಯಕ್ತಪಡಿಸಿದೆ. ಸರ್ಕಾರದ ಪರವಾದ ಮಂಡಿಸಿದಂತಹ ಕಪಿಲ್ ಸಿಬಲ್ ಅವರು 1994 ಭೂಸ್ವಾಧೀನ ಮಾಡಲಾಗಿದೆ. ಆದರೆ ಭೂಸ್ವಾಧೀನ ಮೌಲ್ಯಮಾಪನವನ್ನು 2024 ಪ್ರಕಾರ ಮಾಡಲಾಗ್ತಿದೆ. ಭೂಸ್ವಾಧೀನ ಮಾಡಿದ್ದು 94ರಲ್ಲಿ, 24 ಪ್ರಕಾರ ಮೌಲ್ಯಮಾಪನ ಮಾಡಲಾಗ್ತಿದೆ. ಪ್ರಸ್ತುತ ಈ TDR ಪ್ರಕಾರ 462 ಎಕರೆಯಷ್ಟು ಸಂಪೂರ್ಣ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೋದರೆ ರಾಜ್ಯ ಸರ್ಕಾರಕ್ಕೆ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೊರೆ ಬೀಳುತ್ತೆ. ಈ ತನಕ ಬಳಕೆ ಮಾಡಿರೋ ಜಾಗಕ್ಕೆ ಪರಿಹಾರ ಕೊಡೋಕೇನು ಸಮಸ್ಯೆ ಇಲ್ಲ, ಠೇವಣಿ ಮಾಡ್ತೇವೆ ಅದನ್ನು. ಆದರೆ ಬಳಕೆ ಮಾಡದಿರೋ ಜಾಗಕ್ಕೆ ಪರಿಹಾರ ಕೊಡೋದಾದರೆ 3400 ಕೋಟಿ ಈಗಲೇ ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ. ಹಾಗಾಗಿ ನಾವು ಅದನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಬಯಸ್ತಿಲ್ಲ. ಸಚಿವ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ಆಗಿದೆ. ಅಲ್ಲದೆ ನಮ್ಮ ಮೂಲ ಅರ್ಜಿ ಇತ್ಯರ್ಥ ಆಗಬೇಕಾಗಿದೆ ಅಂತ ಅವರು ವಾದ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಸಿಬಲ್ ಅವರು ವಾದ ಪ್ರತಿವಾದ ಆಲಿಸಿ ನ್ಯಾಯಪೀಠ 1 ವಾರದ ಒಳಗಾಗಿ TDR ಹಣವನ್ನು ಡೆಪಾಸಿಟ್ ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದೆ. ಅಂದರೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಲ್ಲಿಸಿ ಕೋರ್ಟ್ ಸುಪರ್ದಿಯಲ್ಲೇ ಅದು ಮುಂದುವರಿಯುತ್ತೆ. ಪ್ರಕರಣ ವಿಚಾರಣೆ ಈಗ ಮಾರ್ಚ್ 20ಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ ಏನಾಗುತ್ತೆ ಮುಂದೆ ಅನ್ನೋದನ್ನು ಕಾದು ನೋಡಬೇಕು. ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಂಚೆ ರಸ್ತೆ ಅಗಲೀಕರಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಬೆಂಗಳೂರಿನ ಅರಮನೆ 15.25 ಎಕರೆ ಜಾಗಕ್ಕೆ 3400 ಕೋಟಿ ಕೊಡಲೇಬೇಕು ಅಂತ ಸೂಚಿಸಿತ್ತಲ್ಲ. ಅದಾದ ಮೇಲೆ ಇಷ್ಟೆಲ್ಲ ಬೆಳವಣಿಗೆ ಆಯಿತು. ಸರ್ಕಾರ ಸೆಡ್ ಹೊಡಿತು, ಕೋರ್ಟ್ ಮೊರೆ ಹೋಯಿತು, ಅರಮನೆ ರಾಜಮನೆತನ. ಈಗ ಕೋರ್ಟು ಈ ನಿರ್ದೇಶನವನ್ನು ಕೊಟ್ಟಿದ್ದು ಸುಗ್ರೀವಾಜ್ಞೆಗೆ ಹಿನ್ನಡೆ, ನ್ಯಾಯಾಂಗ ನಿಂದನೆಯಿಂದ ಬಚಾವು. ಸೊ ಮುಂದೇನಾಗತ್ತೆ, ಕೋರ್ಟ್ 20ನೇ ತಾರೀಕಿನ ವಿಚಾರಣೆಯಲ್ಲಿ ಅಂತಿಮ ತೀರ್ಮಾನವನ್ನು ಪ್ರಕಟಿಸಲಿದೆ, ಕಾದು ನೋಡಬೇಕು. ರಾಜಮನೆತನದವ್ರು ಹೇಳ್ತಿರೋದು ಇದು ವೆರಿ ಸಿಂಪಲ್ ಇದೆ, ಆ ಭೂಮಿ ಸ್ವಾಧೀನಪಡಿಸ್ಕೊಳ್ಳಲ್ಲ, ನಷ್ಟ ಆಗತ್ತೆ ಅಂತ ಜನರ ಕಣ್ಣಿಗೆ ಮಣ್ಣೆರಚೋ ಪ್ರಯತ್ನ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಬೊಕ್ಕಸಕ್ಕೆ ಸಮಸ್ಯೆ ಆಗುತ್ತೆ ಅಂತ. ಆದರೆ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಪರಿಹಾರ ಜನರ ಸಮಸ್ಯೆಗಲ್ಲಿ, ಟ್ರಾಫಿಕ್ ಸಮಸ್ಯೆ, ಬಳ್ಳಾರಿ ರೋಡ್ ಸಮಸ್ಯೆನೂ ಬಗೆಹರಿಯುತ್ತೆ. ಆದರೆ ಇವ್ರಿಗೆ ಅದು ಬೇಕಾಗಿಲ್ಲ. ಟನಲ್ ರೋಡು ಮತ್ತೊಂದು ಅಂತ ಬೇರೆ ದಾರಿಯನ್ನು ಹುಡುಕ್ತಿದ್ದಾರೆ. ಇಲ್ಲಿ ಹೆವಿ ಆಗತ್ತೆ ಅನ್ನೋ ರೀತಿ ತೋರಿಸ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಅಸಲಿಗಿದು ಕಡಿಮೆ ದುಡ್ಡಲ್ಲಿ ಅಲ್ಲಿನ ದೊಡ್ಡ ಸಮಸ್ಯೆಗೆ ಸಿಗಲಿರುವ ಪರಿಹಾರ, ಆದರೆ ಸರ್ಕಾರ ಅದಕ್ಕೆ ರೆಡಿ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಿದ್ದಾವೆ. ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.